ವಾರ್ತೆಗಳ ಪ್ರಾಯೋಜಕರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works. Nanotechnology Zycosil breathing waterproofing heat and resistant. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸೋಮವಾರದಿಂದ ಸಂಸತ್ ಅಧಿವೇಶನ. ಜನ ವಿರೋಧಿ ಮಸೂದೆಗಳಿಗೆ ವಿರೋಧ. ರಾಜ್ಯದ ಬರಸ್ಥಿತಿ ನೆರವಿಗೆ ಸರ್ಕಾರ ಮೇಲೆ ಒತ್ತಡ. ಭಯೋತ್ಪಾದಕ ಸಂಸ್ಥೆಯಿಂದ ಚುನಾವಣಾ ಆಯೋಗ ಕಾರ್ಯ. ಕುಮಾರ್ ನಾಯಕ್. ಜುಲೈ 25ರಿಂದ 31ರವರೆಗೆ ಇಷ್ಟಲಿಂಗ ಪೂಜೆ. ಕಾಶಿ ಜಗದ್ಗುರುಗಳಿಂದ ಪ್ರವಚನ. ಶರಣಭೂಪಾಲ್ ನಾಡಗೌಡ. ಕೃಷಿ ಪದವೀಧರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ. ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ಶಿವಪ್ಪ. ಮತ್ತು ಮಾದರ ಚೆನ್ನಯ್ಯ ಸ್ವಾಮೀಜಿ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ. ಶೈಕ್ಷಣಿಕ ಬೆಳವಣಿಗೆ ನೆರವು ನೀಡುವುದು ಅಗತ್ಯ. ಡಾ. ಶಿವರಾಜ್ ಪಾಟೀಲ್. ನಾಳೆಯಿಂದ ಪ್ರಾರಂಭವಾಗಲಿರುವ ಸಂಸತ್ ಅಧಿವೇಶನದಲ್ಲಿ 16 ಮಸೂದೆಗಳನ್ನು ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಜನವಿರೋಧಿ ಮಧ್ಯೆಯೂ ಜಾರಿಗೊಳಿಸುತ್ತಿರುವುದನ್ನು ಪ್ರಬಲವಾಗಿ ವಿರೋಧಿಸಲಾಗುತ್ತದೆ. ಜನಸ್ನೇಹಿಯಾಗಿದ್ದ ಚುನಾವಣಾ ಆಯೋಗ ಭಯೋತ್ಪಾದನೆ ಸಂಸ್ಥೆಯಾಗಿ ಮಾರ್ಪಟ್ಟಿದ್ದು ಎಸ್ಐಆರ್ ಪ್ರಕ್ರಿಯೆ ವಿರೋಧಿಸುವುದಾಗಿ ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿದೇಶಿ ನೆರವು ಮಸೂದೆ, ವಿಕಸಿತ ಭಾರತದ ಭಾಗವಾಗಿ ಉನ್ನತ ಶಿಕ್ಷಣ ಪುನರ್ರಚನೆ ಮಸೂದೆ, ಯುಜಿಸಿಯನ್ನು ರದ್ದುಗೊಳಿಸಿ ಕೇಂದ್ರ ಸರ್ಕಾರವೇ ಸ್ವಾಯತ್ತತೆಯನ್ನು ಅಸ್ಥಿರಗೊಳಿಸಲು ಹೊರಟಿರುವುದನ್ನು ವಿರೋಧಿಸಲು ನಿರ್ಧರಿಸಲಾಗಿದೆ ಎಂದರು. ಒಂದೇ ಮಾತರಂ ಗೀತೆಗೆ, ರಾಷ್ಟ್ರಗೀತೆಗೆ ಮಾನ್ಯತೆ, ಜನನ ಮರಣ ತಿದ್ದುಪಡಿ ಕಾಯ್ದೆ ಸೇರಿದಂತೆ ಅನೇಕ ಮಸೂದೆಗಳು ಮಂಡನೆಯಾಗುವ ಸಾಧ್ಯತೆಗಳಿವೆ ಎಂದರು. ಪ್ರತಿಪಕ್ಷಗಳನ್ನು ಹೆದರಿಸುವ ಕೆಲಸ ಮಾಡುತ್ತಿರುವ ಕೇಂದ್ರ ಸರ್ಕಾರ ಅನೇಕ ಜನವಿರೋಧಿಯಾಗಿರುವ ಮಸೂದೆ ಜಾರಿಗೆ ಮುಂದಾಗಿದೆ. ಪೌರತ್ವ ನಿರ್ಧರಿಸಲು ಹೊರಟಿರುವ ಸರ್ಕಾರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಅರ್ಹರು ಮತದಾನ ಹಕ್ಕು ಕಳೆದುಕೊಳ್ಳುವ ಭೀತಿಯನ್ನು ಸೃಷ್ಟಿಸಿದೆ. ಚುನಾವಣಾ ಆಯೋಗ ಅಮೋಘ ಇತಿಹಾಸವಿದ್ದು ಇಂದು ಚುನಾವಣಾ ಆಯೋಗ ಭಯ, ಆತಂಕ ಸೃಷ್ಟಿ ಮಾಡುತ್ತಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಪರಿಗಣಿಸಲು ಹೊರಟಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕಾಲಮಿತಿ ಇಲ್ಲದೆ ಪರಿಷ್ಕರಣೆಗೆ ಅವಕಾಶ ನೀಡಬೇಕಿತ್ತು. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೋಪ, ಚಂದ ಚೋರಿ, ಇಂಧನದಲ್ಲಿ ಏಥನಾಲ್ ಬಳಕೆ ಮಾಡಲು ಹೊರಟಿದೆ. ಯಾವುದೇ ವೈಜ್ಞಾನಿಕ ಅಧ್ಯಯನವಿಲ್ಲದೆ ನಿರ್ಧಾರ ಕೈಗೊಂಡಿರುವುದಕ್ಕೆ ವಿರೋಧವಿದೆ ಎಂದರು. ರಾಜ್ಯದಲ್ಲಿ ಗಂಭೀರ ಬರ ಆವರಿಸಿದ್ದು ಕೇಂದ್ರ ಅಧ್ಯಯನ ತಂಡ ರವಾನಿಸಲು ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೂಡಲೇ ಕೇಂದ್ರ ಅಧ್ಯಯನ ತಂಡ ಕಳುಹಿಸಿ ಬರ ಪರಿಹಾರಕ್ಕೆ ಸಂಸತ್ನಲ್ಲಿ ಗಮನ ಸೆಳೆಯುವುದಾಗಿ ಹೇಳಿದರು. 16ನೇ ಹಣಕಾಸು ಆಯೋಗದಲ್ಲಿ ಯಾರಾದರೂ ಏಮ್ಸ್ಗೆ ಅಗತ್ಯವಿರುವ ಅನುದಾನ ಕಾಯ್ದಿರಿಸಿ ಏಮ್ಸ್ ಘೋಷಣೆ ಮಾಡುವುದು, ರೈಲು ನಿಲ್ದಾಣಗಳ ಅಭಿವೃದ್ಧಿ ವೇಗ ಹೆಚ್ಚಿಸಿ ರೈಲ್ವೆ ಯೋಜನೆಗಳ ಬಾಕಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳಿದರು.
ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ಸರ್ಕಾರ ಜನವಿರೋಧಿ ನೀತಿಗಳನ್ನು ಬಲವಾಗಿ ವಿರೋಧಿಸಲಿದೆ. ಸಂಸತ್ತಿನಲ್ಲಿ ವಿರೋಧಿಸಲಾಗಿರುವ ಅನೇಕ ಮಸೂದೆಗಳನ್ನು ಮರು ಅನುಮೋದನೆ ಪ್ರಸ್ತಾವಿಸುವ ಸಾಧ್ಯತೆಗಳಿವೆ. ಪಕ್ಷ ಸಮರ್ಥವಾಗಿ ಪ್ರತಿರೋಧಿಸಲಿದೆ ಎಂದರು. ನಾಳೆಯಿಂದ ಪ್ರಾರಂಭವಾಗಿ ಆಗಸ್ಟ್ 13ನೇ ತಾರೀಕಿನವರೆಗೂ ಈ ಒಂದು ಪತ್ರಿಕಾ ಮಾನ್ಸೂನ್ ಅಧಿವೇಶನ ನಡೀತದೆ. ಪ್ರತಿ ಅಧಿವೇಶನದಲ್ಲೂ ಏನಾದರೂ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಈ ಸಲಿನೂ ಕೂಡ ಅಧಿವೇಶನ ಅತ್ಯಂತ ಕುತೂಹಲಕಾರಿಯಾಗಿ ಮತ್ತೆ ಸಾಕಷ್ಟು ಚರ್ಚೆಗಳು ಜೋರಾಗಿ ನಡೀತದೆ, ಬಿಸಿ ಬಿಸಿ ಇರ್ತದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಹಲವಾರು ಕಾನೂನುಗಳನ್ನ ಪಾಸ್ ಮಾಡಲಿಕ್ಕೆ ಸರ್ಕಾರವು ಕೂಡ ಪ್ರಯತ್ನ ಮಾಡ್ತಿದೆ. ಅವುಗಳ ಲಿಸ್ಟ್ ಕೂಡ ಇನ್ನೂ ಪೂರ್ಣವಾಗಿ ಅದು ಗೊತ್ತಾಗಿಲ್ಲ, ಆದರೂ ಕೂಡ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರೋ ಥರ ನಾವು ಪ್ರಿಪೇರಿಂಗ್ ಫಾರ್ ದಟ್. ಮುಖ್ಯವಾದಂಥ ಒಂದು ವಿಷಯಗಳನ್ನ ನಾವು ಒಂದೊಂದಾಗಿ ಪ್ರಸ್ತಾಪ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಈ ಲೋಕಸಭೆಯಲ್ಲಿ ಯಾವ್ಯಾವುದು ಬಿಲ್ಗಳು ನಮಗೆ ಬರ್ಬೋದು ಅನ್ನೋದರ ವಿಷಯವನ್ನು ನಾವು ನಿಮ್ಮ ಜೊತೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದೆ, ನಮಗೆ ಗೊತ್ತಿರುವಂಥದ್ದು. ಈ ಹಿಂದೆ ಅದನ್ನು ಮಂಡನೆ ಮಾಡಿದ್ರು, ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. FCRA ಅಂತ ಕರಿತಾ ಇದ್ದೀವಿ. ಅದು ಅಂದರೆ ವಿದೇಶಗಳಿಂದ ನಮಗೆ ಅನುದಾನವನ್ನು, ನಮ್ಮ ಸಂಘ ಸಂಸ್ಥೆಗಳಿಗೆ ಕೊಡುವಂಥ ಅನುದಾನವನ್ನು, ಅದರ ಬಗ್ಗೆ ಇರುವಂಥ ಕಾನೂನನ್ನ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ಲಾಸ್ಟ್ ಟೈಮ್ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಅದಾದ ನಂತರ ಅವರು ಮುಂದೆ ತಗೊಂಡು ಹೋಗಲಿಲ್ಲ. ಅದು ಕಾರಣಾಂತರಗಳು ನಮಗೆ ಸಾರ್ವಜನಿಕರು ಗೊತ್ತಿರುವಂಥದ್ದೇ. ಅದರಲ್ಲಿ ಬರುವಂಥ ಹಲವಾರು ಅಂಶಗಳಿಗೆ ವಿರೋಧ ಪಕ್ಷಗಳು ತೀವ್ರವಾದಂಥ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಬರೀ ಪಕ್ಷಗಳು ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು, ಅದರಲ್ಲಿಯೂ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಹಲವಾರು ಸಂಸ್ಥೆಗಳು ಇದಕ್ಕೆ ತಮ್ಮದೇ ಆದಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರಿಂದ ಅವರು ಬಹುಶಃ ಲಾಸ್ಟ್ ಇದರೊಳಗೆ ಎಲೆಕ್ಷನ್ ಕೂಡ ಬರ್ತಾ ಇತ್ತು ಕೇರಳದಲ್ಲಿ, ಅವರು ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ. ಈ ಬಾರಿ ಕೂಡ ಅವ್ರು ಪ್ರಯತ್ನ ಮಾಡಬಹುದು ಅಂತ ನಮ್ಗೆ ಅನಿಸ್ತಾ ಇದೆ. ಆದರೆ ಅದಕ್ಕಿರುವಂಥ ಆತಂಕಗಳೇನು ನಿವಾರಣೆ ಆಗಿಲ್ಲ. ಅದು ತದ್ರೂಪಾಗಿಯೇ ಅವರು ಮಂಡನೆ ಮಾಡಿ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಇದನ್ನ ಖಡಾಖಂಡಿತವಾಗಿ ವಿರೋಧಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇದಲ್ಲದೆ ವಿಕಸಿತ ಭಾರತ ಶಿಕ್ಷಾ ಅಧಿಷ್ಠಾನ ಬಿಲ್ 2025 ಅಂತ ಹೇಳಿ ಇರೋದು ನಿಮ್ಗೆ ಗೊತ್ತಿದೆ. ಅದನ್ನು JPC ಕಳಿಸಿದ್ವಿ. ಅದರಲ್ಲಿ ಹೈಯರ್ ಎಜುಕೇಷನ್ನ ಯಾವ ರೀತಿ ನಾವು ಪುನರ್ ರಚಿಸಬೇಕು ಅಂತ ಹೇಳಿ ಅದರ ಬಗ್ಗೆ ಇರುವಂಥ ಒಂದು ಬಿಲ್ಲು. ಅದನ್ನು ಕೂಡ ಬಹಳಷ್ಟು ಒಂದು ಚರ್ಚೆ ಆಗಿದ್ದರಿಂದ JPC ಕಳಿಸಿದ್ರು, ಜಂಟಿ ಪಾರ್ಲಿಮೆಂಟರಿ ಕಮಿಟಿಗೆ ಅದನ್ನು ಕಳಿಸಿದ್ರು. ಜಂಟಿ ಪಾರ್ಲಿಮೆಂಟರಿ ಕಮಿಟಿ ಸಾಕಷ್ಟು ಸಲ ಚರ್ಚೆ ಮಾಡಿದೆ. ಶ್ರೀಮತಿ ಪುರಂಡೇಶ್ವರಿ ಅವರು ಅದಕ್ಕೆ ಆಗಿದ್ದಾರೆ. ನಿನ್ನೆ ಕೂಡ ಅವರು ಬಹುಶಃ ಹಲವಾರು ಅಮೆಂಡ್ಮೆಂಟ್ಸ್ ಮಾಡಿ ಕೊನೆಗೆ ಅದನ್ನ ಲೋಕಸಭೆಗೆ ಮಂಡನೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ನಾನು ನ್ಯೂಸ್ ಪೇಪರ್ ಇವತ್ತು ನೋಡಿದ್ದೇನು ಅಂತಂದ್ರೆ ಅದನ್ನು ಮಂಡನೆ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ. ಬಹುಶಃ ಅವರು ಏನು ಬೇರೆ ಸದಸ್ಯರು ಏನು ಅದಕ್ಕೆ ಬದಲಾವಣೆಗಳನ್ನ ಅಥವಾ ಏನಂತ ಸೂಚಿಸಿದ್ರು, ಅದನ್ನ ಅವರು ಒಮ್ಮತಕ್ಕೆ ಬರೋಕ್ಕೆ ಸಾಧ್ಯವಾಗ್ದೇನೆ ಅದನ್ನು ಅವ್ರಿನ್ನ JPC ರಿಪೋರ್ಟು ಪಾರ್ಲಿಮೆಂಟ್ಗೆ ಬಂದಿಲ್ಲ. JPC ರಿಪೋರ್ಟ್ ಪಾರ್ಲಿಮೆಂಟಿಗೆ ಬಂದಿರೋದ್ರಿಂದ ಇದು ಕೂಡ ಸ್ವಲ್ಪ ಡೌಟ್ಫುಲ್ ಆಗಿದೆ. ಆದರೆ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಇದಕ್ಕೆ ತಮಗೆ ಗೊತ್ತಿರೋ ಹಾಗೆ ವ್ಯಾಪಕವಾದಂಥ ಚರ್ಚೆ ಇಡೀ ದೇಶದಲ್ಲಿ ಆಗಿದೆ. ನಮ್ಮ ಈಗಿರುವಂಥ ಸಂಸ್ಥೆಗಳೇ ಇದಕ್ಕೆ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. IIT, IIMಗಳಾಗಿರ್ಬೋದು, ದೇಶಾದ್ಯಂತ ಇರುವಂತಹ ಸಂಸ್ಥೆಗಳು ಇದಕ್ಕೆ ಈ ಒಂದು ಇದರೊಳಗೆ ಎಲ್ಲವನ್ನ ತಮ್ಮ ಒಂದು ಕೇಂದ್ರೀಕೃತವಾದಂಥ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಈ ಒಂದು ಬಿಲ್ನಲ್ಲಿ ಏನಾಗ್ತದೆ ಅದಕ್ಕೆ ಕೂಡ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು UGC ಅಂತ ಹಿಂದೆ ಇತ್ತು ನಿಮ್ಗೆ ಗೊತ್ತಿರೋದು, ಈಗಿರುವಂಥದ್ದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತೇಳಿ. ಅದು ನಮ್ಮ ಉಚ್ಚತರ ಏನು ಶಿಕ್ಷಣ ಸಂಸ್ಥೆಗಳಿಗೆ ಹಣಕಾಸನ್ನ ಬಿಡುಗಡೆ ಮಾಡುವಂಥ ಒಂದು ಸ್ವಾಯತ್ತ ಸಂಸ್ಥೆ ಅಂತ ಹೇಳಿ ಕರಿತಾ ಇದ್ದೀವಿ. ಆ ಸ್ವಾಯತ್ತ ಸಂಸ್ಥೆಯ ಅಸ್ತಿತ್ವವನ್ನು ತೆಗೆದುಬಿಟ್ಟು ಅದು ನೇರವಾಗಿ ಅದನ್ನ ಕೇಂದ್ರ ಸರ್ಕಾರದ ಬಳಿಗೆ ಉಳಿಸ್ಕೊಳ್ಳುವಂಥ ಒಂದು ಯೋಜನೆ ಅಥವಾ ಒಂದು ಯೋಚನೆ ಈ ಒಂದು ಬಿಲ್ನಲ್ಲಿ ಇದೆ. ನ್ಯೂ ಎಜುಕೇಶನ್ ಪಾಲಿಸಿ ಒಳಗೆ ಈ ಹಲವಾರು ಮೂಲಭೂತ ಬದಲಾವಣೆಗಳನ್ನು ತೋರಿಸಿದ್ರು. ಅದರಲ್ಲಿ ಹೈಯರ್ ಎಜುಕೇಶನ್ ಕೌನ್ಸಿಲ್ ಮತ್ತೆ ಇದು ನಿಮ್ಮ UGC ಇವನ್ನೆಲ್ಲ ಸೇರಿಸಿ ಒಂದೇ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಉಳಿದವೆಲ್ಲವನ್ನ ಒಂದೇ ಮಾಡಿಕೊಂಡು ಇದೊಂದನ್ನು ಮಾತ್ರ ಸ್ವಾಯತ್ತ ಸಂಸ್ಥೆ ಬಿಟ್ಟಿಲ್ಲ, ನೇರವಾಗಿ ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನ ಇದರೊಳಗೆ ಮಾಡ್ತಾ ಇರೋದ್ರಿಂದ ತೀವ್ರವಾದ ಆಕ್ಷೇಪಣೆ ಎಲ್ಲರಿಂದೂ ಬಂದಿದೆ. ಯಾಕಂದ್ರೆ ಹಣಕಾಸಿಗೆ ಮತ್ತೆ ನೀವು ಒಬ್ಬ ಅಂಡರ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಮಿನಿಸ್ಟರ್ ಅಂತೆಲ್ಲ ಸುತ್ತೊಳಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರುವಂಥದ್ದು ಸ್ವಾಯತ್ತತೆ ಹೋಗುತ್ತೆ, ಮತ್ತೆ ಅದರಲ್ಲಿ ಶೈಕ್ಷಣಿಕವಾಗಿ ಅವರಿಗೆ ಸರಿಯಾದಂಥ ಸ್ಪಂದನೆ ಸಿಗೋದಲ್ಲ ಅಂತ ಹೇಳಿ ಎಲ್ಲರಿಗೂ ಅದರ ಬಗ್ಗೆ ಆತಂಕ ಇದೆ. ಇದು ಕೂಡ ಒಂದು ಪ್ರಮುಖವಾದಂಥ ಬಿಲ್ ಆಗಿದೆ. ಇದು ಕೂಡ ಬಹುಶಃ ಬರ್ಬೋದು.
ನೆಕ್ಸ್ಟ್ 19 ವರ್ಷ ಇರೋದ್ರಿಂದ ಯಾವ ಬೇಕಾದ್ರೂ ಆಗ್ಬೋದು. ನಮ್ಮ ನಿಲುವು, ನಮ್ಮ ಪಕ್ಷದ ನಿಲುವು ಈ ರೀತಿ ಇರ್ತದೆ. ಇದನ್ನ ಹಲವಾರು ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಇದನ್ನ ನಮಗೆ ವಿಸ್ತಾರವಾಗಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಿಲ್ ಅನ್ನೋದು ಕೂಡ ಈಗ ಬರುವಂತ ಸಾಧ್ಯತೆ ಇದೆ. ಅದು ಒಂದು ಆರ್ಡಿನೆನ್ಸ್ ಈಗಾಗಲೇ ತಂದುಬಿಟ್ಟಿದ್ದಾರೆ. ಆದ್ರಿಂದ ಅದನ್ನ ರಿಪ್ಲೇಸ್ ಮಾಡಿ ಒಂದು ಬಿಲ್ ತರಬೇಕಾಗುತ್ತೆ, ಆಕ್ಟ್ ಮಾಡಬೇಕಾಗುತ್ತೆ. ಅದು ಕೂಡ ಬರ್ತಾ ಇದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿ 33 ಜಡ್ಜಸ್ ಇರುವಂತದನ್ನ 37ಕ್ಕೆ ಮಾಡೋದಕ್ಕೆ ಹೆಚ್ಚಿಗೆ 4 ಜಡ್ಜಸ್ ಹೆಚ್ಚಿಗೆ ಮಾಡುವಂತದ್ದು ಬಿಲ್ ಇದೆ. ಅದನ್ನು ಕೂಡ ತರುವಂತ ಸಾಧ್ಯತೆ ಇದೆ. ಅದಕ್ಕೆ ನಮ್ಗೇನು ಆಕ್ಷೇಪಣೆ ಇಲ್ಲ. ಅದಕ್ಕೆ ನೋಡಿದ್ದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಜುಡಿಷಿಯಲ್ ಬ್ಯಾಕ್ಲಾಗ್ ಆಫ್ ಕೇಸಸ್ ಈಸ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಕೇಸಸ್. ಇಟ್ ವಿಲ್ ಟೇಕ್ ಹೌ ಮೆನಿ ಇಯರ್ಸ್ ವಿ ಡೋಂಟ್ ನೋ. ದೇ ಸೇ ಸಮಥಿಂಗ್ ಲೈಕ್ ಅವರು 25 ವರ್ಷದಿಂದ 250 ವರ್ಷದವರೆಗೂ ಹೇಳ್ತಾ ಇದ್ದಾರೆ ಪೆಂಡೆನ್ಸಿ ಕ್ಲಿಯರ್ ಮಾಡಬೇಕಾದ್ರೆ ಅಷ್ಟು ಟೈಮ್ ಬೇಕಾಗ್ತದೆ ಅಂತ. ಆದ್ರಿಂದ ಒಂದು 3-4 ಜಡ್ಜಸ್ನ ಜಾಸ್ತಿ ಮಾಡ್ತಾ ಇದ್ರೆ ನಮ್ಗೇನೂ ಇಲ್ಲ. ಬಟ್ ಅವ್ರನ್ನ ಎಲ್ಲ ಎಫೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಪುನಃ ನಾವು ಸುಪ್ರೀಂ ಕೋರ್ಟ್ಗೆ ಕೇಸ್ಗಳು ಹೋಗೋದನ್ನ ತಡಿಬೇಕಾಗುತ್ತೆ. ಯಾಕೆ ಈ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ತಡಿಬೇಕಾಗುತ್ತೆ ಅಂತ ಏನರ್ಥ ಅಂತ ಹೇಳಿದ್ರೆ, ಅರ್ಧಕ್ಕಿಂತಲೂ ಹೆಚ್ಚು ಕೇಸ್ಗಳಲ್ಲಿ ಪ್ರತಿವಾದಿಗಳು ಯಾವಾಗಲೂ ನಾರ್ಮಲ್ ಆಗಿ ಸರ್ಕಾರವೇ ಆಗಿದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಜಾಸ್ತಿ ಕೇಂದ್ರ ಸರ್ಕಾರ ಆಗಿರ್ತದೆ. ಆದ್ರಿಂದ ಕೇಂದ್ರ ಸರ್ಕಾರ ನಾವು ಇಷ್ಟೊಂದು ಪ್ರಕರಣಗಳಿಗೆ ಅಥವಾ ಕೇಸ್ಗಳಿಗೆ ಸುಪ್ರೀಂ ಕೋರ್ಟ್ ಅಪೀಲ್ಗಳಿಗೆ ಕಾರಣ ಆಗಬಾರದು. ಅದು ನಮ್ಮ ಕೈಲಿರ್ತದೆ. ಒಂದು ದೇಶ ನಡೆಸುವಾಗ ಎಲ್ಲ ಪ್ರತಿಯೊಂದನ್ನು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಕೊಡೋದು ಅಂತೇಳಿ ಅರ್ಥ ಏನು ಬರ್ತದೆ. ನಾವು ವಿ ಹ್ಯಾವ್ ಟು ಹ್ಯಾವ್ ಅವರ್ ಓನ್ ಮೆಕ್ಯಾನಿಸಮ್ ಆಫ್ ಡೀಲಿಂಗ್ ವಿತ್ ಇಶ್ಯೂಸ್ ಇನ್ ಅನ್ ಅಮಿಕಬಲ್ ಫ್ಯಾಷನ್ ಅಂಡ್ ಫೈಂಡ್ ಸೊಲ್ಯೂಷನ್ಸ್ ವಿಚ್ ಆರ್ ಅಕ್ಸೆಪ್ಟಬಲ್ ಟು ಪೀಪಲ್. ನಂದೇ ಹಿಡ್ಕೊಂಡು ಇಲ್ಲ ಸುಪ್ರೀಂ ಕೋರ್ಟ್ ಅವ್ರ ಜಡ್ಜ್ಮೆಂಟ್ ಅಲ್ಲಿವರೆಗೂ ಹಿಡ್ಕೊಂಡು ಹೋಗುವಂಥದ್ದು ಇರ್ತದೆ. ಅದನ್ನ ನಮ್ಮ ಒಂದು ಏನು ಪ್ರೊಆಕ್ಟಿವ್ ವರ್ಕಿಂಗ್ ಇಸ್ ರಿಕ್ವೈರ್ಡ್ ಅನ್ನೋದು ನಮ್ದು ಧೋರಣೆ ಆಗಿದೆ. ಈ ಸಂದರ್ಭದಲ್ಲಿ ಪಾಲಿಕೆ ಹಿರಿಯ ಮಾಜಿ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಯವಂತರಾವ್ ಪತ್ತಂಗೆ, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ್, ಅಮರೇಗೌಡ ಹಂಚಿನಾಳ್, ಸುಧೀಂದ್ರರಾವ್ ಜಾಗೀರ್ದಾರ್, ಶ್ರೀದೇವಿ ನಾಯಕ್, ನರಸಿಂಹಲೆ ಮಾಡಿಗಿರಿ, ದಾನಪ್ಪ ಗೌಡ ಸೇರಿದಂತೆ ಅನೇಕರಿದ್ದರು. ಆಷಾಢ ಮಾಸದ ಅಂಗವಾಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜುಲೈ 25ರಿಂದ 31ರವರೆಗೆ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 7 ದಿನಗಳ ಆಧ್ಯಾತ್ಮಿಕ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ತಿಳಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 7 ದಿನಗಳವರೆಗೆ ಪ್ರತಿದಿನ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಆಧಾರಿತ ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಈ ಮಹೋತ್ಸವವನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಎಲ್ಲ ಧರ್ಮ, ಜಾತಿ ಹಾಗೂ ವರ್ಗದ ಜನರಿಗೆ ಮುಕ್ತವಾಗಿ ಆಯೋಜಿಸಲಾಗಿದೆ. ರಾಯಚೂರು ಮಾತ್ರವಲ್ಲದೆ ವಿಜಯನಗರ, ಕೊಪ್ಪಳ, ಯಾದಗಿರಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆಯಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದ ಯಶಸ್ಸಿಗೆ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಒಗ್ಗಟ್ಟಿನಿಂದ ಸಿದ್ಧತೆ ನಡೆಸಿವೆ. ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕೂಡ ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಪಾಲ್ಗೊಂಡು ಅಗತ್ಯ ಸಹಕಾರ ನೀಡಿರುವುದಾಗಿ ತಿಳಿಸಿದರು. ಜುಲೈ 26ರಿಂದ 31ರವರೆಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಪೂಜೆ, ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಹಾಗೂ ತುಲಾಭಾರ ಕಾರ್ಯಕ್ರಮಗಳು ನಡೆಯಲಿವೆ. ಬಿಚ್ಚಾಲಿ ಮಠ, ಮಠಮಾರಿ ಸಾವಿರ ದೇವರ ಸಂಸ್ಥಾನ ಮಠ, ಗಬ್ಬೂರು ನವಮಠ, ಸೋಮವಾರಪೇಟೆ ಹಿರೇಮಠ, ಕಿಲ್ಲೆ ಬೃಹನ್ಮಠ ಮತ್ತು ಮಂಗಳವಾರಪೇಟೆ ಹಿರೇಮಠ ಸೇರಿದಂತೆ ವಿವಿಧ ಮಠಗಳ ಪೀಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 7 ದಿನಗಳ ಕಾಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಇಷ್ಟಲಿಂಗ ಪೂಜೆ ಇರುತ್ತೆ ಡೈಲಿ. ಸಾಯಂಕಾಲ 7 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಡೇಟು 25/7ರಿಂದ 31/7ರವರೆಗೆ. 26/7ರಿಂದ ಬೆಳಿಗ್ಗೆ 7 ಗಂಟೆಗೆ ಅವತ್ತಿಂದ ಚಾಲು ಆಗುತ್ತೆ ಇಷ್ಟಲಿಂಗ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಮತ್ತು ಸಾಯಂಕಾಲ 7 ಗಂಟೆಯಿಂದ ಪ್ರವಚನ ಕಾರ್ಯಕ್ರಮ. ಸಿದ್ಧಾಂತ ನಮ್ಮ ಪತ್ರ ಇದರಲ್ಲಿ ಇರುವಂತ ಶ್ರೀಗಳು, ಕಿಲ್ಲೇಮಠದ ಶ್ರೀಗಳು, ಸೋಮವಾರಪೇಟೆ ಶ್ರೀಗಳು ಹಾಗೂ ಎಲ್ಲ ಶ್ರೀಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬೆಳಿಗ್ಗೆ ಇಷ್ಟಲಿಂಗ ಪೂಜೆ ಆದ್ಮೇಲೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಮತ್ತು ಸಾಯಂಕಾಲ ಪ್ರವಚನ ಆದ್ಮೇಲೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಎಲ್ಲ ಅಂಗ ಸಂಸ್ಥೆಗಳು ಜೊತೆಗೂಡಿ ಇದನ್ನು ಮಾಡ್ತಾ ಇದ್ದೇವೆ. ಮತ್ತು
ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಬೇಕಂತೇಳಿ ತಮ್ಮ ಮೂಲಕ ನಾನು ಎಲ್ಲರನ್ನು ಕೇಳಿಕೊಳ್ಳೋದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮ ಮೂಲಕ ಎಲ್ಲ ಜನರಿಗೆ ಕೇಳಿಕೊಳ್ತೇನೆ. 7 ದಿವಸ 25ರಿಂದ 25 ಸಾಯಂಕಾಲ ಬೆಳಿಗ್ಗೆ ಇಷ್ಟಲಿಂಗ ಇರೋದಿಲ್ಲ, ಸಾಯಂಕಾಲ ಪ್ರವಚನ ಸ್ಟಾರ್ಟ್ ಆಗುತ್ತೆ. 25 ತುಲಾಭಾರಕ್ಕೆ ಕಾಣಿಕೆ ಏನಾದ್ರು ತುಲಾಭಾರ 25,000 ಮಾಡಿದ್ದಾರೆ. ತುಲಾಭಾರಕ್ಕೆ ಸುಮಾರು ಅಂದಾಜು ಅಷ್ಟಂತ ಅವರವ್ರ ಭಕ್ತಿ ಅದು ಅವ್ರ ಜಗದ್ಗುರು ಕೊಡ್ತದ, ಅದೇನು ಯಾವುದು ಸಮಾಜದ ಆಗಲ್ಲ, ಅವರವರು ಭಕ್ತರ. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಇಂದಿನ ಯುವ ಪೀಳಿಗೆಯಲ್ಲಿ ಭಾರತೀಯ ಸಂಸ್ಕೃತಿ, ಸಾಮಾಜಿಕ ಮೌಲ್ಯಗಳು ಹಾಗೂ ಇಷ್ಟಲಿಂಗ ಪೂಜೆಯ ಮಹತ್ವ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ಅನ್ವರಿ, ಎನ್ಎಸ್ ಬೋಸರಾಜ್, ಎಂಎಸ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಪಾಪರೆಡ್ಡಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ನಾಷ್ಟದ ವ್ಯವಸ್ಥೆ ಇರ್ತದೆ. ಸಾಯಂಕಾಲ 6 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪ್ರವಚನ, ತದನಂತರ ಊಟದ ವ್ಯವಸ್ಥೆನೂ ಸಮಾಜದ ವತಿಯಿಂದ ಆಯೋಜನೆ ಮಾಡಿದೆ. ವಿನಂತಿ ಮಾಡೋದು, ಸಮಸ್ತ ಎಲ್ಲ ಸಮಾಜದ ಯುವಕರು, ಯಾವ ಯುವಕರು ನಾವು ಇವತ್ತು ಸಮಾಜದಲ್ಲಿ ಅಡ್ಡದಾರಿಗೆ ಹಿಡಿತಾ ಇದ್ದಾರೆ, ಆ ಎಲ್ಲ ಯುವಕರಿಗೆ ಇಷ್ಟಲಿಂಗದ ಬಗ್ಗೆ ಮತ್ತು ಒಂದು ಸಮಾಜದ ಕಾಳಜಿ ಬಗ್ಗೆ ಮತ್ತು ಸಂಸ್ಕೃತಿ ಬಗ್ಗೆ ಮತ್ತು ಲಿಂಗ ಪೂಜೆಯ ಮಹತ್ವ ಹೇಳಿಕೊಡುವ ಬಗ್ಗೆ ಕಾಶಿ ಜಗದ್ಗುರುಗಳು ಪ್ರತಿದಿನ ಪ್ರವಚನ ನೀಡ್ತಾರೆ. ವಿನಂತಿ ಮಾಡೋದು ನಾನು ಸಮಸ್ತ ಎಲ್ಲ ಸಮಾಜದ ಹಿರಿಯರು, ಯುವಕರು, ಹೆಣ್ಮಕ್ಕಳು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ಕೇಳಿ ಬಯಸುತ್ತೇನೆ. ಗುರು ಸನ್ನಿಧಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ನೇತೃತ್ವ ವೀರಶೈವ ಸಮಾಜ, ವೀರಶೈವ ಮಹಾಸಭೆ ಮತ್ತು ಎಲ್ಲ ವೀರಶೈವ ಅಂಗ ಸಂಸ್ಥೆಗಳು, ವಿಶೇಷವಾಗಿ ಬಿಚ್ಚಾರಿ ಶ್ರೀಗಳು, ಸೋಮಪೀಠ ಶ್ರೀಗಳು, ಕಿಲ್ಲೆ ಮಠದ ಶ್ರೀಗಳು ಮತ್ತು ಮಂಗಳಪೀಠ ಶ್ರೀಗಳ ನೇತೃತ್ವದಲ್ಲಿ ಸರ್ವ ಸಮಾಜಗಳ ಭಕ್ತರಿಗೆ ಇಂದು ಸಿದ್ಧಾಂತ ಶಿಖಾಮಣಿಯ ಪ್ರವಚನದ ಕಾರ್ಯಕ್ರಮ ಸತತ 7 ದಿನಗಳ ಕಾಲ 25ರಿಂದ ಪಾಪರೆಡ್ಡಿ ಸಾಹೇಬರಿಗೂ ಮತ್ತು ನಮ್ಮ ಮಾಜಿ ಸಚಿವರು ಹಿರಿಯರಾದ ಎಂಎಸ್ ಪಾಟೀಲರಿಗೂ ಸನ್ಮಾನ ಕಾರ್ಯಕ್ರಮವು ಇದೇ ಸಮಯದಲ್ಲಿ ಹಮ್ಮಿಕೊಂಡಿದೆ. ಆ ಡೇಟ್ಸ್ ಯಾವತ್ತು ಅನ್ನೋದು ಮುಂದಿನ ದಿನದಲ್ಲಿ ತಾನು ತಿಳಿಸಿದ್ದಾರೆ ಬಯಸ್ತೀನಿ. ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ, ನಾಗನಗೌಡ ಹರವಿ, ಚುಕ್ಕಿ ಶಿವಕುಮಾರ್, ಅಶೋಕ್ ಪಾಟೀಲ್ ಅತನೂರು, ಕೆಎಂ ಪಾಟೀಲ್, ಎಎಸ್ ಪಾಟೀಲ್ ಸೇರಿದಂತೆ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 916400 0600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿ. ದಿನಾಂಕ 17/7/2026 ಗಂಜ್ ಕಲ್ಯಾಣ ಮಂಟಪ, ರಾಯಚೂರಿನಲ್ಲಿ ವಾಸವಿ ಧ್ವಜ ಲೋಕಾರ್ಪಣೆ, ಆಶೀರ್ವಚನ, ಪುರ ಪ್ರವೇಶ ಕಾರ್ಯಕ್ರಮಗಳು ನಡೆಯಲಿವೆ.
ದಿನಾಂಕ 18/7/2026 ಶನಿವಾರ ನಗರೇಶ್ವರ ದೇವಸ್ಥಾನದಲ್ಲಿ ಗೋಪೂಜೆ, ಅಭಿಷೇಕ, ಗಣಪತಿ ಹೋಮ, ಆವಂತಿ ಹೋಮ, ಮಹಿಳೆಯರಿಂದ ಕುಂಕುಮಾರ್ಚನೆ, ಪ್ರವಚನ, ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರಿಂದ. ದಿನಾಂಕ 19/7/2026 ರವಿವಾರ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀಗಳಿಂದ ಪ್ರವಚನ ಮತ್ತು ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿ ಅವರಿಗೆ ಪುಷ್ಪಾಭಿಷೇಕ ನಡೆಯಲಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್.ಪಿ. ರವಿಶಂಕರ್, ಮಹಾಸಭಾ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ್ ವೆಂಕಟೇಶ್ ಮತ್ತು ಆರ್ಯವೈಶ್ಯ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041
01963 97421 60081. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ರದ್ದುಪಡಿಸುವುದು ಹಾಗೂ ಕೃಷಿ ಶಿಕ್ಷಣವನ್ನು ಖಾಸಗೀಕರಣ ಮಾಡುವುದನ್ನು ತಡೆಯುವಂತೆ, ಜೊತೆಗೆ ಕೃಷಿ ವಿದ್ಯಾರ್ಥಿಗಳ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ 7-8 ದಿನಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳ ಕುರಿತು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೇ ನಿರ್ಲಕ್ಷ್ಯ ಮುಂದುವರಿದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕೃಷಿ ವಿದ್ಯಾರ್ಥಿ ಶಿವಪ್ಪ ಎಚ್ಚರಿಕೆ ನೀಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ಕ್ರಮಗಳು ಹಾಗೂ ಕೃಷಿ ಶಿಕ್ಷಣದ ಖಾಸಗೀಕರಣದಂತಹ ನಿರ್ಧಾರಗಳು ಕೃಷಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ರೈತರ ಹಿತಾಸಕ್ತಿಗೂ ಧಕ್ಕೆ ತರುತ್ತಿವೆ. ಈ ಕಾರಣದಿಂದ ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಅರ್ಹತಾ ಮಾನದಂಡಗಳಲ್ಲಿ ಬದಲಾವಣೆ ಮಾಡಿ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಅವಕಾಶ ಕಲ್ಪಿಸಲಾಗಿದೆ. ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ನಿಯಮಗಳನ್ನು ಬದಲಾಯಿಸುವುದು ಕಾನೂನು ಬಾಹಿರವಾಗಿದ್ದು, ಇದರಿಂದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಆದ್ದರಿಂದ ಈ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆದು ಮೂಲ ನೇಮಕಾತಿ ನಿಯಮಗಳನ್ನೇ ಅನುಸರಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಖಾಸಗಿ ಕೃಷಿ ಕಾಲೇಜುಗಳಿಗೆ ಸಂಯೋಜನೆ ನೀಡುತ್ತಿರುವುದು ಕೃಷಿ ಶಿಕ್ಷಣವನ್ನು ವ್ಯಾಪಾರೀಕರಣದತ್ತ ಕೊಂಡೊಯ್ಯುತ್ತಿದೆ. ಇದರಿಂದ ಬಡ ಹಾಗೂ ಮಧ್ಯಮ ವರ್ಗದ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ದುಬಾರಿಯಾಗುವ ಸಾಧ್ಯತೆ ಇದೆ. ಕೃಷಿ ಶಿಕ್ಷಣ ಸಾರ್ವಜನಿಕ ಹಿತಾಸಕ್ತಿಯ ಕ್ಷೇತ್ರವಾಗಿರುವುದರಿಂದ ಖಾಸಗಿ ಕಾಲೇಜುಗಳಿಗೆ ಹೊಸದಾಗಿ ಸಂಯೋಜನೆ ನೀಡುವುದನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಕೃಷಿ ಇಲಾಖೆಯ ಹುದ್ದೆಗಳಿಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಪದವೀಧರರಿಗೆ ಅವಕಾಶ ನೀಡುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕೃಷಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವವರು ಕೃಷಿ ಪದವಿ ಪಡೆದವರಾಗಿರಬೇಕು. ಕೃಷಿ ಬೆಳೆಗಳು, ಮಣ್ಣು, ಕೀಟ ರೋಗಗಳು, ರಸಗೊಬ್ಬರಗಳ ಬಳಕೆ ಸೇರಿದಂತೆ ಕ್ಷೇತ್ರದ ಸಮಗ್ರ ಜ್ಞಾನ ಹೊಂದಿರುವವರೇ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕೃಷಿ ಇಲಾಖೆಯ ನೇಮಕಾತಿಯಲ್ಲಿ ಕೃಷಿ ಪದವೀಧರರ ಹಕ್ಕುಗಳನ್ನು ಕಾಪಾಡಬೇಕು ಎಂದು ಹೇಳಿದರು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅರ್ಜಿ ಆಹ್ವಾನಿಸಿದ ಬಳಿಕ ಅರ್ಹತಾ ಮಾನದಂಡ ಬದಲಾವಣೆ ಮಾಡಿರುವುದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಹೊಸ ನೇಮಕಾತಿ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳನ್ನು ನೇಮಕಾತಿ ಪ್ರಕ್ರಿಯೆ ಮಧ್ಯದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಎಂದು 2025 ಏಪ್ರಿಲ್ 10ರಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದರೂ ಕೃಷಿ ಇಲಾಖೆ ಹಾಗೂ ಪರೀಕ್ಷಾ ಪ್ರಾಧಿಕಾರ ನೇಮಕಾತಿ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವುದು ಕಾನೂನು ಬಾಹಿರವಾಗಿದೆ. ಈ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆದು ಮೂಲ ನೇಮಕಾತಿ ನಿಯಮಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಅಗತ್ಯ ಅರ್ಹತೆ ಇಲ್ಲದವರಿಗೆ ಕೇವಲ ಪ್ರಮಾಣ ಪತ್ರದ ಆಧಾರದ ಮೇಲೆ ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟಕ್ಕೆ ಅವಕಾಶ ನೀಡುತ್ತಿರುವುದು ರೈತರ ಹಿತಕ್ಕೆ ವಿರುದ್ಧವಾಗಿದೆ. ವೈಜ್ಞಾನಿಕ ಅರಿವಿಲ್ಲದೆ ನೀಡುವ ಸಲಹೆಗಳಿಂದ ರೈತರಿಗೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ. ಹೀಗಾಗಿ ರೈತರ ಹಿತದೃಷ್ಟಿಯಿಂದ ದೇಸಿ ಕೋರ್ಸ್ ಅನ್ನು ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಕೃಷಿ ವಿದ್ಯಾರ್ಥಿಗಳು ವೈಯಕ್ತಿಕ ಹಿತಾಸಕ್ತಿಗಾಗಿ ಹೋರಾಟ ನಡೆಸುತ್ತಿಲ್ಲ. ಕೃಷಿ ಶಿಕ್ಷಣದ ಗುಣಮಟ್ಟ, ಕೃಷಿ ಇಲಾಖೆಯ ನೇಮಕಾತಿಯಲ್ಲಿ ಪಾರದರ್ಶಕತೆ ಹಾಗೂ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಈ ಹೋರಾಟ ನಡೆಸಲಾಗುತ್ತಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ 4 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದರೆ ಈಗ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯನ್ನು ಮತ್ತಷ್ಟು ತೀವ್ರಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅವ್ರು ಏನ್ ಹೇಳ್ತಾರೆ, ನಾವು ಕೇಸೆಟ್ ಅವರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ, ಈ ಕೇಸನ್ನ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಬೇಡಿಕೆ ಅಂದ್ರೆ ಸರ್ ಈಗ ಎಕ್ಸಾಮ್ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸರ್ ಈಗ ಅಪ್ಲಿಕೇಶನ್ ಹಾಕಿದ್ದಾರೆ, ಎಕ್ಸಾಮ್ ಬರೀತಾರೆ. ನಾವೇನಂತೀವಿ, ಹಿಂಬಾಗಿಲಿನಿಂದ ಬಂದು ಮತ್ತೆ ನಮ್ಮ C&R ಸರ್, ಇದೊಂದು ಶಾಸನಬದ್ಧವಾದಂಥ ರೂಲ್ ಸರ್. ಇದು C&R ರೂಲ್, ಇದನ್ನ ವೈಲೇಷನ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಅವ್ರು ಪರೀಕ್ಷೆ ಬರೆದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ, ಮತ್ತೆ ಅದೊಂದು ದೊಡ್ಡ ಅಪರಾಧ ಆಗುತ್ತೆ ಸರ್. ಇವಾಗ ಮೇಲ್ ಮಾಡಿದ್ದೀವಿ ಸರ್, ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ 13ನೇ ತಾರೀಕಿಗೆ. ಮತ್ತೆ ನಮ್ಮ DC ಅವ್ರ ಮುಖಾಂತರ ನಾವು ಟಿಪ್ಪು ಗಾರ್ಡನ್ಗೆ ಬಂದು ಅಲ್ಲಿನೂ ಲೆಟರ್ ಕೊಟ್ಟಿದ್ದೀವಿ ಸರ್. ಬಟ್ ಇಲ್ಲಿವರೆಗೂ ನಮ್ಮ ಸರ್ಕಾರದಿಂದ ಯಾವುದೇ ಒಂದು ಮಾಹಿತಿ ಬಂದಿಲ್ಲ ಸರ್, ಯಾವುದೋ ಒಂದು ಅಪ್ಡೇಟ್ ಕೂಡ ಗೊತ್ತಿಲ್ಲ. ಸರ್ಕಾರ ಕೂಡ ಮಲತಾಯಿ ಧೋರಣೆನ ತೋರಿಸ್ತಾ ಇದೆ ಸರ್. ನಿನ್ನೆ ಒಂದು ಅಗ್ರಿಕಲ್ಚರ್ ಕಮಿಷನರ್ ಆಫೀಸಿಂದ ಒಂದು ಲೆಟರ್ ಹಾಕಿದ್ದಾರೆ ಸರ್. ಏನಾಗಿದ್ದಾರೆ, ಒಂದು ನಮಗೆ ಮೀಟಿಂಗ್ ಮಾಡ್ತೀವಿ ಅಂತ ಕರೆದಿದ್ದಾರೆ ಸರ್. ಆ ಮೀಟಿಂಗಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಧಾರವಾಡ ಇವರಿಬ್ಬರಿಗಷ್ಟೇ ಇನ್ವೈಟ್ ಮಾಡಿದ್ದಾರೆ ಸರ್. ಬಟ್ ಹೋರಾಟ ಮಾಡ್ತಾ ಇರೋದು ಎಲ್ಲರೂ ಡೇ 1 ಸ್ಟಾರ್ಟ್ ಮಾಡಿದ್ದೀವಿ ಸರ್.
ರಾಯಚೂರಲ್ಲಿ ಆಗ್ತಾ ಇದೆ, ಶಿವಮೊಗ್ಗದಲ್ಲಿ. ರಾಯಚೂರು ಮತ್ತೆ ಶಿವಮೊಗ್ಗದಲ್ಲಿ ಕೈ ಬಿಟ್ಟಿದ್ದಾರೆ ಸರ್ ಸದ್ಯ. ಎಕ್ಸಾಮ್ ಯಾವಾಗಿರೋದು? ಎಕ್ಸಾಮ್ ಈಗ ಜುಲೈ 25 ತಾರೀಕು ಎಕ್ಸಾಮ್ ಇತ್ತು ಸರ್. ನಾವೇನ್ ಮಾಡಿದೀವಿ, ಅವತ್ತು RBI ಎಕ್ಸಾಮ್ ಇದೆ ಸರ್. ಜುಲೈ 25, ಜೂನ್ 25 ಇದೇ ಜುಲೈ ಸರ್, ಇದೇ ಜುಲೈ 25 ಇತ್ತು ಸರ್. ಅದು ಇವತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಮಾಡ್ತಿದ್ದಾರೆ ಸರ್. ಇವತ್ತು ಜುಲೈ 25 ಇತ್ತು. ನಾವು ಅವತ್ತು RBI ಎಕ್ಸಾಮ್ ಇದೆ ಸರ್. 25, 26 2 ದಿವಸ ಇದೆ. HK ಎಕ್ಸಾಮು ಜುಲೈ 25 ಇತ್ತು. ನಾನ್ HK ಎಕ್ಸಾಮು ಜುಲೈ 26 ಇತ್ತು. ಈ ನಾನ್ HK ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ರು ಸರ್ ಅವತ್ತು RBI ಎಕ್ಸಾಮ್ ಇದೆ, 2 ಎಕ್ಸಾಮ್ ಪ್ರಾಬ್ಲಮ್ ಆಗ್ತದೆ, ದಯವಿಟ್ಟು ನಮಗೆ ನೀವು ಪರೀಕ್ಷೆ ದಿನಾಂಕನ ಬದಲಾವಣೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರ್. ಸೊ ಈಗ HK ಎಕ್ಸಾಮು ಆಗಸ್ಟ್ 8ನೇ ತಾರೀಕಿಗೆ ಇಟ್ಟಿದ್ದಾರೆ ಸರ್. ಮತ್ತೆ ನಾನ್ HK ಕೃಷಿ ಇಲಾಖೆಯಿಂದ ನಮ್ಮ AO ಮತ್ತು AO ನೋಟಿಫಿಕೇಶನ್ ಕಟ್ಟಿದೆ ಸರ್. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಕಟ್ಟಿದೆ ನೋಟಿಫಿಕೇಶನ್. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಕರ್ನಾಟಕ ರಾಜ್ಯ ನೋಟಿಸ್ ಸಿಲಿಂಡರ್ ರೂಲ್ಸ್ ಪ್ರಕಾರ ಏನಂತಂದ್ರೆ ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ಗಳು ನಾವು ಇದು ಮಾಡಬೇಕಂದ್ರೆ ಅದು ICAR ಮಾನ್ಯತೆ ಪಡೆಯಬೇಕು ಅಂತ ರೂಲ್ಸ್ ಇದೆ ಸರ್. ಸೊ ಈಗ ಏನು ಮಾಡಿದ್ದಾರೆ ಅಂತಂದ್ರೆ ಪ್ರೈವೇಟ್ ಅಗ್ರಿಕಲ್ಚರ್ಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ನೋಟಿಫಿಕೇಶನ್ ಕಟ್ಟಿರುವಂತಹ ನೋಟಿಫಿಕೇಶನ್ ಅಲ್ಲಿ ಪ್ರೈವೇಟ್ ಅಗ್ರಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ತಾರೆ ಸರ್ ಪರೀಕ್ಷೆ ಬರೆಯಲು. ಅದಲ್ಲದೆ ಮತ್ತೆ ಬಯೋಟೆಕ್ನಾಲಜಿ ಸೊ ಅದರಿಂದ ಏನು ಗೊತ್ತಂದ್ರೆ ಸರ್, ನಮ್ಮ ಈ ಒಂದು ICAR ಹಿಂದೆ ಭಾರತೀಯ ಕೃಷಿ ಸಂಧಾನ ಅನುಸಂಧಾನದಲ್ಲಿ ಬರುವಂತಹ ಎಲ್ಲ ಒಂದು ಕೃಷಿ ವಿಶ್ವವಿದ್ಯಾಲಯಗಳು 4 ವರ್ಷ ನಾವು ಎಲ್ಲ ಕೋರ್ಸ್ಗಳನ್ನು ಕಲಿತೀವಿ ಸರ್. ಮತ್ತೆ ಅದಕ್ಕೆ ಒಂದು ಕಾಲೇಜ್ಗಳಿಗೆ ಅಡಿಯಲ್ಲಿ ಬರಬೇಕಂತಂದ್ರೆ ಒಂದು ಮಾನದಂಡಗಳಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಪರ್ಟಿಕ್ಯುಲರ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಬ್ ಸ್ಟ್ರಕ್ಚರ್ ಇವಾಗ ಇರಬೇಕು ಸರ್. ಪ್ರೈವೇಟ್ ಕಾಲೇಜಿಗೆ ಆ ಥರ ಯಾವುದೇ ಒಂದು ಬಿಲ್ಡಿಂಗ್ ಇರುತ್ತೆ ಅಷ್ಟೇ, ಒಂದು ಅರ್ಟಿಕಲ್ ಲ್ಯಾಂಡ್ ಇರುತ್ತೆ. ಅದನ್ನ ಇಟ್ಕೊಂಡು ಆ ವಿದ್ಯಾರ್ಥಿಗಳು ಏನು ಕಲಿಸಲ್ಲ, ಮತ್ತೆ ಅವ್ರಿಗೆ ಸಹ ನಮಗೆ ಅವ್ರಿಗೆ ಕಂಪೇರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಅಂಕೇಶ್, ನಿರ್ಮಿತಾ, ಜ್ಯೋತಿ, ಸದಾನಂದ್, ಸತೀಶ್ ಸೇರಿದಂತೆ ಹಲವು ಕೃಷಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಮಾಜದ ಹಿತದೃಷ್ಟಿಯಿಂದ ಗಿಡ ನೆಡುವುದು, ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಿಸುವಂತಹ ಕಾರ್ಯಕ್ರಮಗಳ ಮೂಲಕ ಜನ್ಮದಿನ ಆಚರಿಸುವುದು ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ 21ನೇ ವಾರ್ಡ್ನ ಜಮಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ, ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷ ಡಾ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಸ್ವಾಮೀಜಿ ಅವರ ಜನ್ಮದಿನ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡುವುದು ಇಂದಿನ ಅಗತ್ಯವಾಗಿದೆ. ಪರಿಸರ ಸಂರಕ್ಷಣೆಗಾಗಿ ಗಿಡಗಳನ್ನು ನೆಡುವುದರ ಜೊತೆಗೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನು ವಿತರಿಸುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಹೇಳಿದರು. ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ನಿಮ್ಮ ಪೀಠ ಯಾವುದು? ಮಾದಾರ ಪೀಠ. ನಿಮ್ಮ ಪೀಠದ ತಾತ ಯಾರು? ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಡಾಕ್ಟರ್ ಬಸವಮೂರ್ತಿ ಚೆನ್ನಯ್ಯ ತಾತ ಅನ್ರಿ. ಎಲ್ಲೆಲ್ಲ ಪೀಠ? ಏನ್ ಆಫೀಸ್ ಎಲ್ಲದ? ಚಿತ್ರದುರ್ಗ. ನಿಮ್ಮ ಸಮಾಜದ ಮಠ ಚಿತ್ರದುರ್ಗದಲ್ಲಿದೆ. ನಿಮ್ಮ ಸಮಾಜದ ಏಳಿಗೆಗೆ, ನಿಮ್ಮ ಸಮಾಜದ ಒಳ್ಳೆದಕ್ಕ, ನಿಮ್ಮ ಸಮಾಜಕ್ಕೆ ಏನಾದ್ರೂ ಕೆಡಗಾದ್ರೆ, ನಿಮ್ಮ ಸಮಾಜದ ಪ್ರತಿಯೊಬ್ಬರಿಗೆ ಒಳ್ಳೇದಾಗಬೇಕು ಅಂದ್ರೆ ಆ ಸ್ವಾಮೀಜಿಗಳು ಬೇಡ್ಕೊಂತಾರೆ. ಯಾರನ್ನ ಬೇಡ್ಕೊಂತಾರೆ? ಯಾರನ್ನ ಬೇಡ್ಕೊಂತಾರ? ದೇವ್ರನ್ನ. ನಾವ್ ಯಾರನ್ನ ದೇವ್ರು ನೋಡಿವೆ? ದೇವ್ರು ನೋಡಿದವ್ರು ಯಾರು? ಯಾರನ್ನ ಕೇಳ್ಕೊಂತಾರ? ಅದಕ್ಕೆ ನಿಮ್ಗೆ ಏನನ್ನ ತ್ರಾಸ ಆದ್ರೆ ಅಷ್ಟೊಂದು ಮಠಕ್ಕೆ ಹೋಗ್ಬೇಕು, ಅಲ್ಲಿ ಕೇಳ್ಕೋಬೇಕು. ಆತ ದೇವ್ರನ್ನ ಕೇಳ್ಕೊಂಡು ನಿಮ್ಗ ಒಳ್ಳೇದು ಮಾಡ್ತಾನ. ಇವತ್ತು ಎಷ್ಟನೇ ಜಯಂತಿ? ಅತ್ತೊಂದು 52ನೇ ಜಯಂತಿ. ಜಯಂತಿ ಅಂದ್ರೆ ಏನು? ಹುಟ್ಟುದಪ್ಪ. ಎಷ್ಟನೇ ಹುಟ್ಟುದಪ್ಪ? ವೆರಿ ಗುಡ್. ಇವೆಲ್ಲ ತಿಳ್ಕೊಬೇಕು ನೀವು ಹುಡುಗರು. ಇವತ್ತು ಪುಸ್ತಕ ಯಾರು ಕೊಡಕತ್ತಾರ? ಇವೆಲ್ಲ ಪ್ರಕಟಿಸರಪ್ಪ. ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು. ಯಾರು? ಆ ತಾತನ ಒಂದು ಸೇವಾ ಸಮಿತಿ ತೆಗೆದಾರ. ಆ ತಾತನ ಹೆಸರಲ್ಲೇ ಕೊಡಕತ್ತಾರ. ಯಾರು ಕೊಡಕತ್ತಾರ? ಸೇವಾ ಸಮಿತಿಯವರು. ಯಾರ್ಯಾರ ಸೇವಾ ಸಮಿತಿಯಾಗ? ಯಾರಿತ? ಮೌನೇಶ್ ಅಂತ. ಇತ ಯಾರು? ಬಲ್ಕಾಲ್ ಭೀಮಯ್ಯ. ಇತ ಯಾರು? ಯಾರು? NK ನಾಗರಾಜ್. ಅತ ಯಾರು?
ಇವೆಲ್ಲ ತಿಳ್ಕೊಬೇಕು. ಯಾರು ಕೊಡ್ತಾರ, ಏನ್ ಕೊಡ್ತಾರ, ಯಾಕೆ ಕೊಡಕತ್ತಾರ, ಹೆಂಗ್ ಓದ್ಬೇಕು, ರ್ಯಾಂಕ್ ಓದ್ಬೇಕು, ರ್ಯಾಂಕ್ ಏನು ಆಗ್ಯಾರಲ್ಲ. ಪೋಸ್ಟ್ ಯಾವ ಪೋಸ್ಟ್ ಹೋಗ್ಯಾರ ಅವ್ರು? MLC ಅಂದ್ರೆ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಏನ ನಾನು ಯಾರು? MLA ಅಂದ್ರೆ ಏನು? MLA ಅಂದ್ರೆ ಏನು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಮ್ಮಗ ಮೇಲ್ಮನೆ ಅಂತ ಇವ್ರಿಗೆ. ಅದು ಬುದ್ಧಿವಂತರು ಹೋಗೋ ಜಾಗ MLC, ಸ್ವಲ್ಪ ದಡ್ಡ ಹೋಗೋ ಜಾಗ MLA. ಅದೇ ಇವ್ರಿಗೆ ಕೌನ್ಸಿಲ್ ಅಂತ ಹೇಳ್ತೀವಿ. ನಮ್ಮದು ಅಸೆಂಬ್ಲಿ. ನಾವು ನೀವು ಓಟ್ ಹಾಕ್ಬೇಕು, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಓಟ್ ಹಾಕಿದ್ರೆ ನಾವು ಗೆಲ್ತೀವಿ. ಇವ್ರಿಗೆ ಹುಷಾರಿ ಅಂತ ಮಾಡ್ತಾರ. ಯಾರು ಮಾಡ್ತಾರ? ಪಾರ್ಟಿ ಅವ್ರು ಮಾಡ್ತಾರ. ಯಾವ ಪಾರ್ಟಿ? ನಾನು ಯಾವ ಪಾರ್ಟಿಗೀನಿ? ಬೇಸ್ ತಿಳ್ಕೋಬೇಕು, ಹುಷಾರಾಗ್ಬೇಕು. ಅತ್ತ ಈ ಪೋಸ್ಟ್ ಕೊಟ್ಟಾರ ಅಂದ್ರೆ ಸುಮ್ಮನೆ ಕೊಟ್ಟಿಲ್ಲ. ಅದ್ ಯಾವ ಡಿಗ್ರಿ ಮಾಡ್ಯಾನ? ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಯಾನ. ಡಿಗ್ರಿ ಮಾಡ್ಯಾನ ಅಲ್ಲ. ಡಿಗ್ರಿ ಹೆಂಗ್ ಓದ್ಬೇಕು. ಕೌನ್ಸಿಲರ್ ಅವ್ರು ಸುಮ್ಮನೆ ಆಗಿಲ್ಲ, ಡಿಗ್ರಿ ಮಾಡ್ಯಾನ. ಈತ ಹುಷಾರಾನ ಮತ್ತೆ ಓದ್ಕೊಂಡಾನ. ಈತ ಓದ್ಕೊಂಡಿಲ್ಲ. ಅದಕ್ಕೆ ಹಿಂಗ ಓದ್ಕೋಬೇಕು, ಓದ್ಬೇಕು. ಓದು ಬಿಟ್ರೆ ಬೇರೆ ಏನಾದ್ರೆ ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಸುಮ್ಮನೆ ನಮ್ಮ ಭಾಷೆ ಕೇಳಿದೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಸಮಾಜದ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವುದು ಅವರ ಭವಿಷ್ಯ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ. ಇಂತಹ ಸೇವಾ ಚಟುವಟಿಕೆಗಳು ಸಮಾಜದಲ್ಲಿ ಉತ್ತಮ ಸಂದೇಶ ರವಾನಿಸುತ್ತವೆ ಎಂದು ತಿಳಿಸಿದರು. ಒಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಧಾರ ಚೆನ್ನಯ್ಯ ಸ್ವಾಮೀಜಿಯವರ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಬಹಳ ಶ್ಲಾಘನೀಯ. ಆ ಕಾರಣಕ್ಕಾಗಿ ನಾನು ಯಾವುದೇ ಆಡಂಬರ ಇಲ್ಲದೆ, ಯಾವುದೇ ಒಂದು ತೋರಿಸಿಕೊಳ್ಳುತ್ತಿಲ್ಲದೆ ಆಧಾರ ಚೆನ್ನಯ್ಯ ಅವರ ಜನ್ಮದಿನಾಚರಣೆಯನ್ನು ಒಂದು ಕಡೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂಥ ಪರಿಸರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಅನುಕೂಲ ನೆರವೇರಿಸುವ ಏನು ಯೋಜನೆಯನ್ನು ಮಾಡಿರುವಂಥ ಮೌನೇಶ್ ಅವರಿಗೆ ಮತ್ತು ಅವರ ಸೋದರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಇದರ ಸದುಪಯೋಗ ವಿದ್ಯಾರ್ಥಿಗಳ ಎಲ್ಲ ಪಾಲಕರು ಇದನ್ನು ತೆಗೆದುಕೊಳ್ಬೇಕು. ಏನು ಸಸಿಗಳನ್ನು ನೆಟ್ಟಿದ್ದೇವೆ ಅದನ್ನು ರಕ್ಷಣೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಸಸಿ ನೀಡುವುದಾಗಲಿ, ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವುದಾಗಲಿ, ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ, ಅಥವಾ ಎಲ್ಲಾದರೂ ನಿರ್ಗತಿಕರಿಗೆ ಮತ್ತು ವೃದ್ಧಾಶ್ರಮ, ಅನಾಥಾಶ್ರಮ ಇರ್ತಕ್ಕಂಥ ಪ್ರದೇಶದಲ್ಲಿ ಹೋಗಿ ಅವರನ್ನು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ನಮ್ಮ ಸೇವೆಯನ್ನು ಇಡೀ ವಿಶ್ವದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಬೇಕಂತೇಳಿ ಅವರು ಅಪೇಕ್ಷೆ. ಇವತ್ತಿನ ದಿನ ನಾವು ರಾಯಚೂರು ನಗರದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಮತ್ತು ನಗರ ಮಾದರ ಚೆನ್ನಯ್ಯ ಸೇವಾ ಸಮಿತಿಯಿಂದ ಈ ಒಂದು ಜಮ್ಮಗುಡಿ ದೇವಸ್ಥಾನ ಪುಣ್ಯ ಕ್ಷೇತ್ರ ಎಂದು ನಾವು ತಿಳಿದುಕೊಂಡಿರ್ತೀವಿ. ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಾವು ನಮ್ಮ ಮಾದಾರ ಚೆನ್ನಯ್ಯ ಬಸವಮೂರ್ತಿ ಮಾದಾರ ಚೆನ್ನಯ್ಯ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪುರಸ್ಕೃತರಾದಂಥ ನಮ್ಮ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಪ್ರಭುಗಳ ಒಂದು ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ನಾವು ಅವರ ಒಂದು ಆಶಯದಂತೆ ಇವತ್ತಿನ ದಿನ ಜಿಲ್ಲಾ ಮತ್ತು ನಗರ ಒಂದು ಘಟಕದ ವತಿಯಿಂದ ಇಲ್ಲಿ ನಾವು ಏರ್ಪಾಟು ಮಾಡಿವೆ. ಅದಕ್ಕೆ ನಮ್ಮ ಜನಪ್ರಿಯ ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಹರಿಜನವಾಡ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳ ಸುಮಾರು 500 ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಿಸಲಾಯಿತು. ಜೊತೆಗೆ ಪರಿಸರ ಸಂರಕ್ಷಣೆ ಸಂದೇಶ ಸಾರುವ ಉದ್ದೇಶದಿಂದ ಸಸಿ ನೆಡುವ ಕಾರ್ಯಕ್ರಮವೂ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿಯ ಜಿಲ್ಲಾ ಅಧ್ಯಕ್ಷ ಜೆ. ಮೌನೇಶ್ ವಹಿಸಿದ್ದರು.
ಈ ಸಂದರ್ಭದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಎನ್ಕೆ ನಾಗರಾಜ್, ಸಮಿತಿಯ ನಗರ ಅಧ್ಯಕ್ಷ ಹಾಗೂ ಮಾಜಿ ನಗರಸಭೆ ಸದಸ್ಯ ಮಂಚಲ್ ಭೀಮಣ್ಣ, ಜಿಲ್ಲಾ ಉಪಾಧ್ಯಕ್ಷ ನರಸಿಂಹಲು ಜಗಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ರೆಡ್ಡಿ, ಪದಾಧಿಕಾರಿಗಳಾದ ಉಮೇಶ್, ನರಸಿಂಹಲು, ಎಂ ಬುಳವಂಡಿಪ್ಪ, ಎಂ ತಾಯಪ್ಪ, ಆರ್ ಚಂದ್ರಶೇಖರ್, ಎಚ್ ವಿಶ್ವನಾಥ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮವಾರದಿಂದ ಸಂಸತ್ ಅಧಿವೇಶನ. ಜನವಿರೋಧಿ ಮಸೂದೆಗಳಿಗೆ ವಿರೋಧ. ರಾಜ್ಯದ ಬರಸ್ಥಿತಿ ನೆರವಿಗೆ ಸರ್ಕಾರ ಮೇಲೆ ಒತ್ತಡ. ಭಯೋತ್ಪಾದಕ ಸಂಸ್ಥೆಯಿಂದ ಚುನಾವಣಾ ಆಯೋಗ ಕಾರ್ಯ. ಕುಮಾರ್ ನಾಯಕ್. ಜುಲೈ 25ರಿಂದ 31ರವರೆಗೆ ಇಷ್ಟಲಿಂಗ ಪೂಜೆ. ಕಾಶಿ ಜಗದ್ಗುರುಗಳಿಂದ ಪ್ರವಚನ. ಶರಣಭೂಪಾಲ್ ನಾಡಗೌಡ. ಕೃಷಿ ಪದವೀಧರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ. ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ಶಿವಪ್ಪ. ಮತ್ತು ಮಾದರ ಚೆನ್ನಯ್ಯ ಸ್ವಾಮೀಜಿ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ. ಶೈಕ್ಷಣಿಕ ಬೆಳವಣಿಗೆ ನೆರವು ನೀಡುವುದು ಅಗತ್ಯ. ಡಾಕ್ಟರ್ ಶಿವರಾಜ್ ಪಾಟೀಲ್. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026ರಂದು ಗುರುಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರುಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್ ಹೀಟ್ ಅಂಡ್ ರೆಸಿಸ್ಟೆಂಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.